ಸಂಗೀತ ಕಲೆ ಬೆಳೆಯಬೇಕು. ಲಿಂಗರಾಜ್ ಅಂಗಡಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸಂಗೀತ ಕಲೆ ಮತ್ತು ಸಾಹಿತ್ಯ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವ ಸಂಗೀತ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಉತ್ತಮ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಲಿಂಗರಾಜ್ ಅಂಗಡಿರವರು ಹೇಳಿದರು. ಅವರು ಎಸ್.ಬಿ. ಬಾಲಸುಬ್ರಹ್ಮಣ್ಯಂ ಅಭಿಮಾನ ಬಳಗ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ಸಂಗೀತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ಮಹಾದೇವಪ್ಪ, ಶರಣಪ್ಪ ಕೊಟಗಿ, ಮಲ್ಲಮ್ಮ ಹುಬ್ಬಳ್ಳಿ, ಶಶಿಕಲಾ ಬಿಎಂ, ಎಂಸಿ ಎಲೆಗಾರ್, ಮನೋಹರ್ ವಾಲ್ಗತ್ ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಹಲವಾರು ರೈತರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಗಾಯಕರಾದ ಮನೋಹರ್ ವಾಲ್ಗತ್, ಮನೋಹರ್ ಮಲಿಗವಾಡ್, ಎಚ್.ವಿ. ದಾಸರ್, ಎಂಸಿ ಎಲಿಗಾರ್, ಅಶೋಕ್ ಲಮಾನಿ, ಗಿರೀಶ್ ಬಡಗೇರ್, ವಿಜಯಲಕ್ಷ್ಮಿ, ಸಂಧ್ಯಾ, ಮಂಜುಳಾ ಇವರುಗಳು ಸಿನಿಮಾ ಹಾಡುಗಳನ್ನ ಹಾಡಿ ಪ್ರೇಕ್ಷಕರನ್ನ ಸೆಳೆದರು. ಅಶ್ವಿನ್ ಗೌಡ ಹಿರೇಗೌಡರವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ನೂರಾರು ಪ್ರೇಕ್ಷಕರು ಮತ್ತು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಅಭಿಮಾನಿ ಬಳಗದವರು ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಬೋದರು ಸುತ್ತ ತಲೆಯ ತುಂಬಿರುವುದು ಕಂಗಳಿದ್ದರು ಕುರುಡರಾಗಿ ನಮಗೆಂದು ಅಲೆದು ಬಂದೆವು ಇದು ಬಯಕೆ ಬಾಳಿನಲ್ಲಿ ಒಲುವೆ ಹೂಚಲ್ಲಿ ಹಗಲಿನಲ್ಲೂ ತಿರುಳಿನಲ್ಲೂ ಎಂದೆಂದೂ ಇರಲಿ ದರ್ಶನ ಈ ಒಂದು ಕಾರ್ಯಕ್ರಮ ಅತ್ಯದ್ಭುತವಾದಂಥ ಕಾರ್ಯಕ್ರಮ. ಯಾಕಂತಂದ್ರೆ ಶ್ರೀಯುತ ಎಸ್.ಪಿ.ಬಿ. ಎಲ್ಲರಿಗೂ ಎಸ್.ಪಿ.ಬಿ. ಅಂತ ಗೊತ್ತಿದೆ. ಎಸ್.ಪಿ.ಬಿ. ಅಂದ್ರೆ ಶ್ರೀಪತಿ ಪಂಡಿತ ರಾಜುಲ ಬಾಲಸುಬ್ರಹ್ಮಣ್ಯಂ. ಇವರು ಆಂಧ್ರ ಪ್ರದೇಶ ರಾಜ್ಯದ ಕೊನೆಟಮ್ಮಪೇಟ ಎಂಬ ಗೊತ್ತಿಲ್ಲದಂಥ ಒಂದು ಊರು. ಆ ಒಂದು ಗ್ರಾಮದಲ್ಲಿ, ನೆಲ್ಲೂರು ಜಿಲ್ಲೆಯ ಒಂದು ಗ್ರಾಮದಲ್ಲಿ ಜನಿಸಿದರು. 4 ಜೂನ್ 1946. ಯಾರೂ ಊಹೆ ಮಾಡಿರಲಿಕ್ಕಿಲ್ಲ. ಆ ಒಂದು ಕಂದ ಇಡೀ ಜಗತ್ತನ್ನೇ ಸಂಗೀತಮಯ ಮಾಡಿದ ಒಂದು ಕಲಾವಿದ, ದೊಡ್ಡ ಕಲಾವಿದ. ಇಂಥ ಒಬ್ಬ ಅತ್ಯದ್ಭುತ ಒಬ್ಬ ಪ್ರಭುವಿನ ಒಂದು ನಮ್ಮ ಸ್ಮರಣೀಯ ದಿನಗಳನ್ನು ನಾವು ಇಲ್ಲಿ ನೆನಪು ಹಾಕ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಮಾನ್ಯ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಅಂಗಡಿ ಸಾಹೇಬರೊಂದಿಗೆ ಚರ್ಚೆ ಮಾಡಿದಾಗ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ, ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿ, ಹಾಗೂ ಉದ್ಘಾಟಕರಾಗಿ ಶ್ರೀಯುತ ಮಹಾದೇವ್ ಸರ್ ಅವರು ನೀವು ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಸಂಪೂರ್ಣ ನಿಮ್ಮ ಬೆಂಬಲ ಇದೆ ಅಂತ ಹೇಳಿದರು. ಅವರೆಲ್ಲರ ಒಂದು ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡಿವಿ. ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ನಮ್ಮ ಧಾರವಾಡ ಜಿಲ್ಲೆಯ ಸಿಂಗರ್ಸ್ 6 ಮೇಲ್ ಸಿಂಗರ್ಸ್ ಹಾಗೂ 3 ಫಿಮೇಲ್ ಸಿಂಗರ್ಸ್ ಜಾಯಿಂಟ್ ಆಗಿ 1 ತಿಂಗಳಿಂದ ಒಂದು ಅಭ್ಯಾಸ ಮಾಡಿ ಈ ಒಂದು ಅತ್ಯದ್ಭುತ ಒಂದು ಸಂಗೀತಗಾರನಿಗೆ ನಾವು ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುವ ಸಲುವಾಗಿ ಅಭಿಮಾನಿ ಬಳಗವನ್ನು ನಿರ್ಮಾಣ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಆ್ಯಕ್ಚುಲಿ ಈ ಒಂದು ಎಸ್.ಪಿ.ಬಿ. ಅವರ ಬಗ್ಗೆ ಕೇವಲ ಒಂದು ನಿಮಿಷದಲ್ಲಿ ತಮಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡ್ತೇನೆ. ಇವರು ಮೂಲತಃ ಇಂಜಿನಿಯರ್ ಆಗಿ ಒಂದು ಸೇವೆಯನ್ನು ಸಲ್ಲಿಸಿದ್ರು ಕೂಡ ಇವರು ಮೂಲತಃ ಕೌಟುಂಬಿಕವಾಗಿ 8 ಜನ ಸದಸ್ಯರಿದ್ದರು. ಅವರು 8 ಜನ ಸಂಗೀತ ಕ್ಷೇತ್ರದಲ್ಲಿ ಬಹಳ ಆಸಕ್ತಿಯನ್ನು ಉಳಿದರು. ಇವರ ಒಂದು ಮೊದಲನೆಯ ಒಂದು ಗೀತೆ 1966ರಲ್ಲಿ ಏನಿ ಇವೆಂತ ಮೋಹನ್, ಏನಿದು ಮೋಹ
ಅನ್ನುವ ಒಂದು ಗೀತೆಯೊಂದಿಗೆ ಪ್ರಾರಂಭ ಮಾಡಿದರು. 1966ರಿಂದ 2020 54 ವರ್ಷಗಳಲ್ಲಿ 40,000ಕ್ಕಿಂತ ಹೆಚ್ಚಿನ ಗೀತೆಗಳನ್ನು ಇವರು ನಮ್ಮ ಜಗತ್ತಿಗೆ ನೀಡಿದ್ದಾರೆ. ಇದು ಗಿನ್ನೆಸ್ ದಾಖಲೆಯಾಗಬೇಕಾಗಿತ್ತು. ಯಾಕಂದರೆ ದಶಭಾಷಾ 10 ಭಾಷೆಗಳಲ್ಲಿ ಒಂದು ಕಡೆ ಅವರ ಒಂದು ಹಿಸ್ಟ್ರಿ ಏನಿರ್ತದೆ 10 ಭಾಷೆ, ಇನ್ನೊಂದು ಕಡೆ ಹಿಸ್ಟ್ರಿ ಏನಿರ್ತದೆ 16 ಭಾಷೆ. 16 ಭಾಷೆಗಳಲ್ಲಿ ಇವರು ಪ್ರಾವೀಣ್ಯತೆಯನ್ನು ಹೊಂದಿದರು. ಒಂದೇ ದಿನದಲ್ಲಿ 21 ಕನ್ನಡ, 19 ತಮಿಳ ಮತ್ತು 16 ಹಿಂದಿ ಹಾಡುಗಳನ್ನು ಒಂದೇ ದಿನದಲ್ಲಿ ಹಾಡಿದರೆ ಇವರು 6 ನ್ಯಾಷನಲ್ ಫಿಲ್ಮ್ ಅವಾರ್ಡ್, 25 ನಂದಿ ಅವಾರ್ಡ್, 2001ರಲ್ಲಿ ಪದ್ಮಶ್ರೀ ಅವಾರ್ಡ್, 2011ರಲ್ಲಿ ಪದ್ಮಭೂಷಣ್ ಅವಾರ್ಡ್, 2020ರಲ್ಲಿ ಇವರು ಅಂತ್ಯ ಆಯಿತು, 2021ರಲ್ಲಿ ಪದ್ಮವಿಭೂಷಣ ಅವಾರ್ಡ್, ಹೀಗೆ ಹಲವಾರು ಫಿಲ್ಮ್ಫೇರ್ ಅವಾರ್ಡ್ಗಳನ್ನು ಇವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇವರು 50ಕ್ಕೂ ಹೆಚ್ಚಿನ ಚಲನಚಿತ್ರಗಳಲ್ಲಿ ನಟನಾಗಿ ಕೂಡ ಅಭಿನಯಿಸಿದ್ದಾರೆ. ರಜನಿಕಾಂತ್, ಸಲ್ಮಾನ್ ಖಾನ್ ಹಾಗೂ ಇನ್ನೂ ಹಲವರಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಇವರು ತಮ್ಮ ಧ್ವನಿಯನ್ನು ಕೂಡ ನೀಡಿದ್ದಾರೆ. 45ಕ್ಕೂ ಹೆಚ್ಚಿನ ಚಲನಚಿತ್ರಗಳಲ್ಲಿ ಅವರು ಸಂಗೀತ ನಿರ್ದೇಶಕರಾಗಿ ಹಾಡುಗಳ ಕೊಡುಗೆ ನೀಡಿದ್ದಾರೆ. ಎದೆ ತುಂಬಿ ಹಾಡಿದನು ಕರ್ನಾಟಕದ ಸರ್ವಶ್ರೇಷ್ಠ ಜನಪ್ರಿಯ ಕಾರ್ಯಕ್ರಮದಲ್ಲಿ ನಿರ್ಣಾಯಕರಾಗಿ 6 ಕೋಟಿ ಜನರ ಮನಸ್ಸು ಗೆದ್ದಂಥ ಒಬ್ಬ ಸಂಗೀತ ವಿದ್ವಾಂಸರು ಇವರು. ದುರ್ದೈವಶ 25 ಸೆಪ್ಟೆಂಬರ್ 2020ರಂದು ಚೆನ್ನೈನಲ್ಲಿ ನಮ್ಮೆಲ್ಲರನ್ನಾಗಲಿ ಇವರು ದೈವಾಧೀನರಾದರು. ಅವರ ಸವಿ ನೆನಪಿನ ಅಂಗಳದಲ್ಲಿ ನಾವು ಹಾಕಿಕೊಂಡಂಥ ಈ ಸೀಸನ್ 1 ಕಾರ್ಯಕ್ರಮಕ್ಕೆ ಈ ನಮ್ಮ ಮೇಲಾಧಿಕಾರಿಗಳು, ನಮ್ಮ ಅತಿ ಗಣ್ಯರು ಬಂದು ಇಲ್ಲಿ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಿದ್ದಾರೆ. ಈ ಒಂದು ನಮ್ಮೆಲ್ಲರ ಒಂದು ಬಳಗದ ಪರವಾಗಿ ಹಾಗೂ ಧಾರವಾಡ ಜಿಲ್ಲೆಯ ಜನರ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಜವಾನ್, ಜೈ ಜವಾನ್. ಇವತ್ತು ಬಹಳಷ್ಟು ಖುಷಿ ಆಗ್ತಾ ಇದೆ. ಸಾವಿರಾರು ಹಾಡುಗಳನ್ನು ವಿವಿಧ ಭಾಷೆಗಳಿಂದ ಹಾಡಿದಂಥ ನಮ್ಮ SP ಬಾಲಸುಬ್ರಹ್ಮಣ್ಯ ಅವರು ವಿಶೇಷವಾಗಿ ಜಗತ್ಪ್ರಸಿದ್ಧವಾಗಿ ಇದ್ದಂಥ ವ್ಯಕ್ತಿಗಳ ಇವತ್ತು 79ನೇ ಜನ್ಮದಿನದ ಅಂಗವಾಗಿ ಇಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಒಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಸಂಗೀತ ಅಂತ ಕೇಳ್ತಾ ಇದ್ದಾರೆ. ಆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕೃಷಿ ಸಾಧಕರು, ಯಾಕಂದ್ರೆ ಅನ್ನ ಹಾಕೋರ ದೇವರಂತ ನಮ್ಮ ಕೃಷಿಕರು ಅತಿ ಒಂದು ಉತ್ಸುಕತೆಯಿಂದ ನೋಡ್ರಿ ಅವ್ರು ಹೇಗೆ ಆ ಒಂದು ಪೇಟ ಇರ್ಬೋದು ವಿಶೇಷವಾಗಿ ನಗರಗುತ್ತಾ ಬಂದರು. ಯಾಕಂದ್ರೆ ಅವ್ರ ಖುಷಿ ಇದ್ರೆ ನಾವೆಲ್ಲರೂ ಖುಷಿ ಇದ್ದಂಗೆ ಅದಕ್ಕೆ ಅವ್ರಿಗೂ ಸಹ ಒಮ್ಮೆ ತಾವು ಜೋರಾಗಿ ಚಪ್ಪಾಳೆ ತಟ್ಟಬೇಕಂತ ಹೇಳ್ತಾ ಇದ್ದಾನೆ. ಈಗಾಗಲೇ ಹಲವಾರು ಹಾಡುಗಳನ್ನು ಅತಿ ಒಂದು ಅದ್ಧೂರಿಯಾಗಿ ಗಾಯಕರು ಹಾಡಿದ್ದಾರೆ. ವಿಶೇಷವಾಗಿ ಗಾಯಕರಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ, ಇಂಥ ಕಾರ್ಯಕ್ರಮ ಇರೋದ್ರಿಂದಲೇ ಎಲ್ಲರೂ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಯಾಕಂದರೆ ಇವತ್ತು ವಿಶೇಷವಾಗಿ ಎಲ್ಲರೂ ಮುಂಜಾನೆ ನಮ್ಮ ಸರ್ ಹೇಳಿದ್ರು ಬಹಳಷ್ಟು ಕಾರ್ಯಕ್ರಮ. ಇವತ್ತು ವಿಶ್ವ ಯೋಗ ದಿನದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಮುಗಿದೊಮ್ಮೆ ಹೇಳ್ತಾ, ನಾವು ನಿಮ್ಮ ಜೊತೆಗಾಗಿ ಈ ಒಂದು ನಮ್ಮ SP ಬಾಲಸುಬ್ರಹ್ಮಣ್ಯ ಅವ್ರನ್ನ ಎಷ್ಟೊಂದು ಹೊಗಳಿದ್ರು ಸಾಧ್ಯವಿಲ್ಲ. ಯಾಕಂದ್ರೆ ಅಂಥ ವ್ಯಕ್ತಿತ್ವ ಹೊಂದಿರೋಂಥ ಅವ್ರಿಗೆ ಇವತ್ತು ನಾವೆಲ್ಲರೂ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದ್ದೇವೆ. ವಿಶೇಷವಾಗಿ ಎಲ್ಲ ಗಾಯಕರಿಗೂ ನಾವು ಎಲ್ಲ ಒಂದು ವೇದಿಕೆ ಮೇಲೆ ಇರುವಂಥ ಗಣ್ಯಮಾನರು ಯಾವಾಗಲೂ ನಿಮ್ಮ ಬೆನ್ನೆಲುಬು ಇದ್ದೇವೆ. ನಾವು ನೀವು ಜೊತೆಗೂಡಿ ಗಾಯಕರಿಗೆ ಅತಿ ಒಂದು ಸಂಪೂರ್ಣವಾಗಿ ಬೆಂಬಲವಿದೆ. ಅದೇ ರೀತಿ ನಮ್ಮ ಕೃಷಿಕರಿಗೂ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ತುಂಬ ಹೃದಯದ ವಂದನೆಗಳು. SP ಬಾಲಸುಬ್ರಹ್ಮಣ್ಯ ಅವರಿಗೆ ತುಂಬ ಹೃದಯದ ವಂದನೆಗಳು. ಬಾಲಸುಬ್ರಹ್ಮಣ್ಯ ಅವರ ಒಂದು 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಇಡೀ ವಿಶ್ವಕ್ಕೆ ಒಂದು ದಾಖಲೆ ಮಾಡಿದಂಥ ಒಬ್ಬ ಒಳ್ಳೆಯ ಅದ್ಭುತ ಸಂಗೀತಗಾರ. ಅಂಥ ಒಬ್ಬ ಸಂಗೀತಗಾರನ ಜನ್ಮದಿನದ ಅನುಗುಣವಾಗಿ ಇವತ್ತೇನು ಬಹಳಷ್ಟು ಇಲ್ಲಿ ಕಲಾವಿದರ ಬಹಳ ನನಗೆ ಖುಷಿಯಾದ. ಇಲ್ಲೇನು ಈ ಒಂದು ಕಾರ್ಯಕ್ರಮದಲ್ಲಿ ಹಾಡನ್ನು ಹಾಡಿದಂಥ ನಮ್ಮ ಇಲ್ಲಿ ಏನು ನಮ್ಮ ವಾಗ್ಲದವರಾಗಲಿ, ಆಮೇಲೆ ಗಿರೀಶ್ ಬಡ್ಗೇರ್ ಅವರು, ದಾಸರವರು, ಆಮೇಲೆ ಮಲ್ಲಿವಾಡವರು, ಅಶೋಕ ಲಮಾಣಿ ಅವರು, MC ಅಲಿಗಾರ್ ಬಹಳ ಅದ್ಭುತವಾಗಿ ತಮ್ಮ ಒಂದು
ಸಂಗೀತ ಸೇವೆಯಲ್ಲಿ ಎಷ್ಟು ಖುಷಿ ಆಗಲ್ಲ. ಅವರೆಲ್ಲ ನೋಡ್ರಲ್ಲ, ಅವರೆಲ್ಲ ಒಂದೊಂದು ಇಲಾಖೆ ಒಳಗೆ ಅಧಿಕಾರಿ ಕೆಲಸ ಮಾಡ್ತಾರೆ. ಒಬ್ಬ ಫಾರೆಸ್ಟ್ ಇಲಾಖೆ ಒಳಗೆ, ಆಮೇಲೆ PWD ಡಿಪಾರ್ಟ್ಮೆಂಟ್ ಒಳಗೆ, ಪೊಲೀಸ್ ಇಲಾಖೆ ಒಳಗೆ, ಹೀಗೆ ವಿವಿಧ ಇಲಾಖೆಗಳಿಗೆ ಕೆಲಸ ಮಾಡಿಕೊಂಡು ನಮ್ಮ ಒಂದು ಸಂಗೀತದ ಸೇವೆಯನ್ನು ಮಾಡ್ತೀವಿ. ಇಡೀ ಒಂದು ನಮ್ಮ ಏನು ಸಭಿಕರಿಗೆ ಒಂದು ಮನಸ್ಸನ್ನು ಗೆದ್ದುಕೊಂಡಂಥ ಒಂದು ಏನು ಕಲಾವಿದರಿಗೆ ಒಂದು ವಿಶೇಷವಾದಂಥ ಅಭಿನಂದನೆ ಹೇಳ್ತಾರೆ ಮತ್ತು ಧನ್ಯವಾದ ಹೇಳ್ತಾರೆ. ಮತ್ತು ಇನ್ನೊಂದು ನಮ್ಮ ಏನು ಮಂಜುಳಾ ಅಂತೇಳಿ ಹುಡುಗಿ ನಮ್ಮ ಕರ್ನಾಟಕ ಕಾಲೇಜ್ BA1 ಓದ್ತದೆ. ನೀವು ಮರೆವಾಡ ಹುಡುಗಿ ಇಷ್ಟು ಚೆನ್ನಾಗಿ ಆಡಿದ್ದು. ಮತ್ತೆಲ್ಲ ಹುಡುಗಿಯರು ಎಲ್ಲ ಸಭಿಕರು ಒನ್ಸ್ ಮೋರ್ ಅಂತೇಳಿ ಎಲ್ಲ ಒಂದು ಚಪ್ಪಾಳೆ ತಟ್ಟಿದರು. ನಾನು ಹೇಳೋ ಉದ್ದೇಶದ ಈ ರೀತಿಯಾಗಿ ಇನ್ನೊಂದು ಎಲ್ಲ ಕಲಾವಿದರು ಪ್ರತಿಯೊಬ್ಬರ ಸದಕ್ಕೆ ಬಹಳಷ್ಟು ನಮಗೇನು ಒಳ್ಳೆಯ ರೀತಿಯಾದಂಥ ಒಂದು ಪ್ರದರ್ಶನ ಮಾಡಿದ್ದಾರೆ. ಹೀಗಾಗಿ ಒಂದು ವಿಜಯಲಕ್ಷ್ಮಿ ಇರ್ಬೋದು, ಯಶಸ್ವಿನಿ ಇರ್ಬೋದು, ಪ್ರತಿಯೊಬ್ಬರ ಸದಕ್ಕೆ ಬಹಳಷ್ಟು ಚೆನ್ನಾಗಿ ತಮ್ಮ ಒಂದು ಹಾಡನ್ನು ಹಾಡೋದ್ರ ಮೂಲಕ ಬಹಳಷ್ಟು ಒಳ್ಳೆಯ ಒಂದು ನಮಗೆಲ್ಲ ಬಹಳಷ್ಟು ನಮ್ಮ ಒಂದು ಇಡೀ ಅಂದ್ರೆ ಜೀವನದಲ್ಲಿ ಎಲ್ಲರಿಗೂ ಸಿಗೋದಿಲ್ಲ, ನನಗೆ ಹಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ದೇವರು ಅಥವಾ ಒಂದು ನಿಸರ್ಗ ಒಂದು ಏನೋ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಯಾಕಂದ್ರೆ ನಮ್ಮ ಮುಲ್ಲಾ ಇದ್ದಾರೆ, ಬಾಬಾ ಮುಲ್ಲಾ ಅಂತೇಳಿ, ಅವರಿಬ್ಬರು ಮಕ್ಕಳು ಇಷ್ಟು ಚೆನ್ನಾಗಿ ಹಿಂದಿ ಕನ್ನಡ ಹಾಡನ್ನು ಹಾಡ್ತಾರೆ, ಅದ್ಭುತವಾಗಿ ಹಾಡ್ತಾರೆ. ನಾನು ಹೇಳೋ ಉದ್ದೇಶದ ಈ ರೀತಿಯಾಗಿ ಒಂದು ನೇಚರ್, ಒಂದು ನಿಸರ್ಗವು ಕೊಟ್ಟಂಥ ಒಂದು ಕೊಡುಗೆಯನ್ನು ಅದನ್ನು ಉಪಯೋಗ ಮಾಡಿಕೊಂಡು ಈ ರೀತಿಯ ಹಾಡನ್ನು ಹಾಡಿದಂಥ ಪ್ರತಿಯೊಬ್ಬರ ಸದಕ ಏನೊಂದು ಸಂಧ್ಯಾ ಮೇಡಮ್ ಆಗಲಿ, ವಿಜಯಲಕ್ಷ್ಮಿ ಅವರಾಗಲಿ ಬಹಳ ಅದ್ಭುತವಾದಂಥ ಒಂದು ಹಾಡನ್ನು ಹಾಡಿ ತಮ್ಮ ಒಂದು ಸೇವೆಯನ್ನು ಮಾಡಿದ್ದು. ಈಗ ಈ ರೀತಿಯಾದಂಥ ವಿಶೇಷವಾಗಿ ರೈತರಿಗೆ ಸನ್ಮಾನ ಮಾಡಿದ್ದು ಅದು ಬಹಳ ನನಗೆ ಮುಖ್ಯ ಆಯ್ತು. ಯಾಕಂದ್ರೆ ಈ ನೋಡಿದ್ರೆ ಮಣ್ಣು ನಮಗೆ ಕೆಲವಷ್ಟು ರೈತರಿಗೆ ಸಲ ಮಳೆಗಾಲ ಬಹಳ ಬೇಗ ಬಂದು ಮೇ ದಿನದಲ್ಲಿ ಖುಷಿಯಾಗಿ ಎಲ್ಲ ನಮ್ಮ ನವಲೂರು ತಾಲೂಕು ರೈತರೆಲ್ಲ ಹೆಸರು ಬಿತ್ತಿದ್ರೆಲ್ಲ ಮಾಡಿ ಮಣ್ಣು ದೊಡ್ಡ ಮಳೆಯಾಗಿ ಎಲ್ಲ ಬಿತ್ತಿದ್ದೆಲ್ಲ ನಾ ಹೇಳುವ ಉದ್ದೇಶ ಈ ರೀತಿ ರೈತರ ಜೀವನ ಅದು ಬಹಳ ಕಷ್ಟಲಾಗಿ ಮಳೆ ಬಂದು ಚಲೋ ಆಯ್ತು, ಎಲ್ಲ ಬಿತ್ತಿದ್ರು, ಮತ್ತೊಂದು ಮಳೆಯಾಗಿ ಎಲ್ಲಾನು ಪೀಕೆಲ್ಲ ಹಾಳಾಗಿ ಹೋಗಿ. ಈ ರೀತಿಯಾಗಿ ರೈತರ ಜೀವನ ಅಂದ್ರೆ ಅದು ಬಹಳಷ್ಟು ಒಂದು ಗ್ಯಾಮ್ಲಿಂಗ್ ಇದ್ದಾಗ ಅಂತ ಹೇಳಿದ್ರಲ್ಲ, ಎಕನಾಮಿಕ್ಸ್ ಕಲಿಸುತ್ತೇವೆ, ಒಮ್ಮೆ ಲಾಭ ಆಗೈತಿ, ಲಾಭ ಆಗೋದಿಲ್ಲ. ಅದೃಷ್ಟಕ್ಕೆ ರೈತ ಅದನ್ನ ಎಷ್ಟೇ ಕಷ್ಟ ಬಂದರೂ ಅದು ಎದುರಿಸಿ ಪ್ರಾಮಾಣಿಕವಾಗಿ ದೇಶದೊಳಗೆ ಯಾರಾದ್ರೂ ಪ್ರಾಮಾಣಿಕ ಇದ್ರೆ ಪಾಟೀಲ್ ಪುಟ್ಟಪ್ಪ ಇದ್ರೆ ರೈತರು ಮಾತ್ರ ಅಂತ ದೇಶ ಯಾರೇ ಮೋಸ ಮಾಡ್ಬೋದು, ಒಬ್ಬ ವ್ಯಾಪಾರಸ್ಥ ಮೋಸ ಮಾಡ್ಬೋದು, ಒಬ್ಬ ಅಧಿಕಾರಿ ಮೋಸ ಮಾಡ್ಬೋದು. ಆದ್ರೆ ಯಾರು ಪಾಟೀಲ್ ಪುಟ್ಟಪ್ಪ ಹೇಳಿದಂಥ ಮಾತು ಈ ಒಂದು ದೇಶದೊಳಗ ಅತ್ಯಂತ ಪ್ರಾಮಾಣಿಕವಾಗಿ ಸುಳ್ಳು ಹೇಳದೆ ನಮ್ಮ ನಿಸರ್ಗದ ಮೇಲೆ ದೇವರು ಕೊಟ್ಟಷ್ಟು ಅಂತಕ್ಕಂಥ ಒಂದು ನಂಬಿಕೆ ಇಟ್ಟಂತ ಯಾರಂದ್ರೆ ಅದು ರೈತರು ಮಾತ್ರ ಅಂತ ಹೇಳ್ಬೋದು. ಅಂತ ಏನೋ ಒಂದು 5 ರೈತರನ್ನು ನೀವು ಸನ್ಮಾನ ಮಾಡಿದ್ದು ನಿಜಕ್ಕೂ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಅಂತ ರೈತರಿಗೆ ಇನ್ನೂ ಒಳ್ಳೆಯ ಒಂದು, ಯಾಕೆ ನಾನು ಸದ್ಯ ಸುಮಾರು 35 ವರ್ಷ ಎಕನಾಮಿಕ್ಸ್ ಕಲಿಸಿದಲ್ಲ, ಅರ್ಥಶಾಸ್ತ್ರ ಬೋಧನೆ ಮಾಡಿದ್ವಿ. ಬಟ್ ನಾವೆಲ್ಲ ತೆರಿಗೆ ಒಂದು ಪ್ರಾಕ್ಟಿಕಲ್ ನೋಡಿದಾಗ ಇನ್ನೂ ನಮ್ಮ ರೈತರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ನಾವು ಎಷ್ಟು ಹಳ್ಳಿ ನೋಡ್ತಾ ಇದ್ದೇವೆ, ರೈತರ ಜೀವನ ಬಹಳ ಇನ್ನೂ ಕಷ್ಟ ಆಗೈತೆ. ಎಷ್ಟು 100 ಎಕರೆ 200 ಎಕರೆ ಇದ್ದವ್ರು 5, 2, 3 ಆಗ್ಯಾವ. ಅವ್ರು ವ್ಯಾಪಾರ ಮಾಡೋರು, ಬಿಸ್ನೆಸ್ ಮಾಡೋರು ಅವರೆಲ್ಲ ಇಡೀ ಊರನ್ನೇ ಕೊಡ್ಕೊಂಡ್ರಲ್ಲ. ಹೇಳೋ ಉದ್ದೇಶ ಅಂದ್ರೆ ಬಡವನ ಶ್ರೀಮಂತರದ್ದು ಶ್ರೀಮಂತರಾಗ್ಯಾರ. ಆ ರೀತಿ ಅವರು ನನ್ನ ಒಂದು ಕನಸು ಏನಪ್ಪಾದ್ರೆ ರೈತರಿಗೆ ಮಾತ್ರ ಹೆಚ್ಚು ಒಳ್ಳೆಯ ಅನುಕೂಲವಾದಂತಹ ವಾತಾವರಣ ಬರಬೇಕು. ಬಹಳಷ್ಟು ಜನ ರೈತರು ಮಾತಾಡ್ತಾರೆ, ಬಟ್ ನಾವು ರೈತರು ಬೆಳೆದಂತ ಒಂದು ಬೆಳೆಗೆ ಒಳ್ಳೆಯ ಬೆಲೆ ಸಿಗಬೇಕಲ್ಲ. ಅವರು ಕೊಂಡ್ಕೊಳ್ಳುವಂತ ಗೊಬ್ಬರ ಇರ್ಬೋದು, ರಸಾಯನಿಕ ಇರ್ಬೋದು, ಅದು 8-10 ಪಟ್ಟು ಜಾಸ್ತಿ ಆಗಿದೆ. ಬಟ್ ರೈತರು ಬೆಳೆದಂತ ಬೆಳೆ ಅಷ್ಟು ಜಾಸ್ತಿ ಆಗ್ತಿಲ್ಲ. ಯಾಕೆ ಅಂತ ಇಂಥ ರೈತರಿಗೆ ನೀವು ಏನೋ ಒಂದು ಅವ್ರಿಗೊಂದು ಶಕ್ತಿ ತುಂಬಿ ಸನ್ಮಾನ ಮಾಡಿದ್ದಕ್ಕೆ ನೀವೆಲ್ಲ ಏನು ಈ ಒಂದು SP ಬಾಲಸುಬ್ರಹ್ಮಣ್ಯ ಅಭಿಮಾನಿ ಬಳಗ ಮತ್ತು ನಮ್ಮ ಸಾಹಿತ್ಯ ಪರಿಷತ್ ನಮ್ದು ಬಹಳಷ್ಟು ಇರುತ್ತೆ ಆಗಿಲ್ಲ, ಎಲ್ಲ ನೀವು ಮಾಡ್ತಿಲ್ಲ. ಜಸ್ಟ್ ಒಂದು ಮುಂದೆ ಬಂದ್ವಿ, ವೇದಿಕೆ ಮೇಲೆ ನಮಗೆಲ್ಲ ಅವಕಾಶ ಕೊಟ್ಟರೆ ಇದಕ್ಕೆ ತಿರುನಾಡುಗಟ್ಟಲೆ ನೀವೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಇಷ್ಟು ಒಳ್ಳೆಯ ಹಾಡನ್ನು ಒಬ್ಬರು ಇಲ್ಲಿ ನಿರೂಪಣೆ ಮಾಡ್ತಕ್ಕಂಥ ಒಂದು ಕ್ಷಮೆ ಕೇಳಿದ್ರು. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿದ್ರೆ, ಏನೇ ತಪ್ಪಾಗಿಲ್ಲ, ಬಹಳಷ್ಟು ಒಳ್ಳೆಯ ರೀತಿಯಾದಂಥ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಒಳ್ಳೆಯ ಹಾಡನ್ನು ಹಾಡಿದ್ದೀರಿ. ಹೀಗಾಗಿ ನಮ್ಮ ಒಂದು ಪ್ರತಿಯೊಬ್ಬ ಕಲಾವಿದರ ವಿಷಯಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ವಿಶೇಷವಾದಂಥ ಅಭಿನಂದನೆ ಮತ್ತು ಧನ್ಯವಾದ ಹೇಳ್ತಾ, ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿದ್ಯಾಭ್ಯಾಸ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂತ ಈ ಒಂದು ಬಾಲಸುಬ್ರಹ್ಮಣ್ಯಂ ಅಭಿಮಾನಿ ಬಳಕೆ ನಾನು ವೈಯಕ್ತಿಕವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಹೃದಯಪೂರ್ವಕವಾದಂಥ ಅಭಿನಂದನೆ ಧನ್ಯವಾದ. ಮತ್ತು ನಮ್ದು ಸಂದರ್ಭದಲ್ಲಿ ಒಂದು ಗೆಲ್ಲಿಗಾರ್ ಸರ್ ಪರಿಚಯ ಆಗಿದ್ದು ನಮ್ಮ ಒಂದು ಇತ್ತೀಚೆಗೆ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಹತ್ತಿಕಾಳು ನಿತಿಚಂದ್ರ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಕೂಡ್ಕೊಂಡು ನಮ್ಗೆ ಅದಕ್ಕೆ ಯಶಸ್ವಿ ಮಾಡಿಕೊಟ್ಟಿಲ್ಲ. ಹೀಗಾಗಿ ಅವಾಗಿಂದ ಹಿಡ್ಕೊಂಡಾಗ ಇನ್ನೂ ಸದ್ಯಕ್ಕೆ ಬಂದ ಜಿಲ್ಲಾ ಸಭೆ ಆಗಲಿ ಯಾವುದೇ ಏನಾದರೂ ಸದ್ಯಕ್ಕೆ ನಾವು ನೀವು ಕೂಡಿ ಕೆಲಸ ಮಾಡುತ್ತೆ ಅಂತ ನಾನು ಸದ್ಯ ಕೈಲಾದ ಮಟ್ಟಿಗೆ ನಮ್ಮ ಇವರಷ್ಟು ರಮೇಶ್ ದೊಡ್ಡ ಇವರು ಏನೋ ಒಂದು ದಾನಿಗಳು ಮಹದೇವಪ್ಪನವರು
ಅವರಷ್ಟು ದೊಡ್ಡ ಪ್ರಮಾಣದ ಹಣ ಮಾಡೋಕ್ಕಾಗಲಿಕ್ಕೂ ಸ್ವಲ್ಪ ಮಟ್ಟಿಗೆ ನಿಮ್ಮ ಜೊತೆಗೆ ನಾನು ಸಹಾಯ ಸಹಕಾರ ಮಾಡ್ತೇನೆ ಅಂತಕ್ಕಂಥ ಮಾತನಾಡ್ತಾ ಮತ್ತೊಮ್ಮೆ ಎಲ್ಲರೂ ಒಂದಿಷ್ಟು ಇನ್ನೂ ಸದ್ಯಕ್ಕೆ ಎಂಟತ್ತು ಗೀತೆಗಳನ್ನು ಒಂದು ಕೇಳುವಂತ ನಿಮ್ಗೆ ಅವಕಾಶ ಇದೆ. ದಯವಿಟ್ಟು ಎಲ್ಲ ಗೀತೆಗಳನ್ನು ಕೇಳಿ ಹೋಗ್ಬೇಕಂತ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಅಧ್ಯಕ್ಷ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪ್ರೇಕ್ಷಕರ ನಮಗೆ ಗುರುತಿಸಿ ಕೊಟ್ಟಿದ್ದು ಇದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಲ್ಲಿ ಕೊಟ್ಟಿದ್ದು ಮೊನ್ನೆ. ಅಲ್ಲಿ ಉತ್ತರ ಕರ್ನಾಟಕ ಹುಡುಗಂದ್ರೆ ನಾನು ಒಬ್ಬ ಸರ್, ಮತ್ತೆ ಯಾರು ಇರಲಿಲ್ಲ ಅಲ್ಲಿ. ನಮ್ಮ ಒಬ್ರು ಹಿರಿಯರು ನೀನೊಬ್ರು ಇದೆ ಅಲ್ಪ ನಮ್ಮ ಉತ್ತರ ಕರ್ನಾಟಕದ ಒಂದು ಮರ್ಯಾದೆ ತಂದೆ ಅಂತ ಹೇಳಿದ್ರು. ಇದೆಲ್ಲ ಕ್ರೆಡಿಟ್ ನಾನು ಕಲ್ತಿರ್ತಕ್ಕಂಥ ಪುಟ್ಟರಾಜ್ ದವಾಗಳ ಆಶ್ರಮ ಸರ, BMC ಆಗಿತ್ತು ನನಗೆ. ನಮ್ಮ ಗುರುಗಳಿಗೆ ಹೋಗಿದ್ರಿ. ಮತ್ತು ನಾನು ಫ್ರೀಯಾಗಿ ಕೊಳಲು ಮತ್ತು ಗಿಟಾರು ಆಮೇಲೆ ಕರೋಕೆದ್ದು ಸಾಂಗ್ ಹೇಳ್ಕೊಡ್ತೀನಿ ಸರ್. ನನ್ನ ನಂಬರ್ ಸರ್ ಕೊಟ್ಟಿರ್ತೀನಿ, ಅನೌನ್ಸ್ ಮಾಡಂದ್ರೆ ಮಾಡ್ತೇನೆ. ಗಿಟಾರ್ದು ಎಲ್ಲ ಅವಲಂಗ AR ರೆಹಮಾನ್ ಇದೆ ಡೈರೆಕ್ಟರ್ ಇದಲ್ಲ, ಮ್ಯೂಸಿಷಿಯನ್ ಡೈರೆಕ್ಟರ್, ಅವ್ರ ಕಡೆಗೇನ ನಿಮ್ಮ ಹುಡುಗರು ಹೋಗ್ಬೋದು ಸರ್, ನಮ್ಮ ಕಡೆಯಿಂದ ಹೋಗ್ಬೋದು ರೀ. ನನ್ನ ನಂಬರ್ ತಗೊಳ್ಳಿ ಸರ್, 8867191369 8867191369. ಥ್ಯಾಂಕ್ ಯು ಸರ್. ನನ್ನ ಚೇತನ ಬಯಕೆ ಬಾಳಿನಲ್ಲಿ ಒಲುವೆ ಹೂಚಲ್ಲಿ ಚೆಲುವೆ ಮನಗೆ ಬೆಳಕಿದಂತೆ गिरिराज